ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಸ್ತ್ರ ಆ್ಯಂಡ್ ಇವತ್ತು ನಾವು OBS ಸ್ಟುಡಿಯೋಯಿಂದ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಾವು ಲೈವ್ ಸ್ಟ್ರೀಮ್ ಮಾಡ್ಬೋದನ್ನ ನೋಡೋಣ. ಸೊ ಲೆಟ್ಸ್ ಗೋ, ಡೈರೆಕ್ಟ್ ಟಾಪಿಕ್ ಹೋಗೋಣ. ಆಲ್ರೈಟ್ ಗೈಸ್, ನೀವು OBS ಸ್ಟುಡಿಯೋನ ಈ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಇನ್ಸ್ಟಾಲರ್ ಅಂತ ಕೊಟ್ಟರೆ ಫೈಲ್ ಡೌನ್ಲೋಡಿಗೆ ಇಳಿಯುತ್ತೆ ಆ್ಯಂಡ್ ಅಲ್ಲಿ ಹೋಗಿ ಡಬಲ್ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲೇಷನ್ ಎಲ್ಲ ಶುರು ಆಗುತ್ತೆ. ಸೊ ನನ್ನ OBS ಸಾಫ್ಟ್ವೇರ್ ಬಂದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಸೊ ಇದು ನೋಡ್ತಾ ಇರ್ಬೋದು. ನಿಮ್ಗೆ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ ಮೇಲೆ ಈ ಒಂದು ಸ್ಕ್ರೀನ್ ನಿಮ್ಮ ಎದುರುಗಡೆ ಬರುತ್ತೆ. ಸೊ ಇಲ್ಲಿ ನಾವು ಹಿಂಗೆ ಕಲಿತಾ ಹೋಗೋಣ ಇದನ್ನ ಅಂತ, ಸೆಟಪ್ನ ಹಿಂಗೆ ಕಲಿತಾ ಹೋಗೋಣ ಅಂದರೆ ಲೆಫ್ಟಿಂದ ರೈಟ್ಗೆ. ಓಕೆ, ಸೀನ್ಸ್ ಫಸ್ಟ್ ನೋಡೋಣ, ಆಮೇಲೆ ಇಲ್ಲಿ ಸೋರ್ಸಸ್ ಇದೆ, ಆಮೇಲೆ ಆಡಿಯೋ ಮಿಕ್ಸರ್ ಇದೆ, ಆಮೇಲೆ ಕಂಟ್ರೋಲರ್ ಇದೆ. ಅಲ್ಲೇನೇನು ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಸೀನ್ಸ್ ಅಂದರೆ ಏನು? ಸೊ ಬೇಸಿಕಲಿ ಯಾರ್ದಾದ್ರೂ ಸ್ಟ್ರೀಮ್ ನೋಡಿದರೆ ನೀವು ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಸೂನ್ ಅಂತ ಬರುತ್ತೆ, ಆಮೇಲೆ ಗೇಮ್ ಸ್ಕ್ರೀನ್ ಬರುತ್ತೆ, ಆಮೇಲೆ ಅವರು ಹೊರಡೊತ್ತಿಗೆ ಎಂಡಿಂಗ್ ಸೂನ್ ಅಂತ ಬರುತ್ತೆ, ರೈಟ್? ಸೊ ಅದೇ ಒಂದೊಂದು ಡಿಸ್ಪ್ಲೇ ಕೂಡ ಒಂದೊಂದು ಸ್ಕ್ರೀನ್. ಸೊ ಫಸ್ಟ್ ನಾವಿಲ್ಲಿ ಸ್ಟಾರ್ಟಿಂಗ್ ಸೂನ್ ಸ್ಟಾರ್ಟ್ ಸ್ಕ್ರೀನ್ನ ರೆಡಿ ಮಾಡ್ಕೊಳ್ಳೋಣ. ಓಕೆನಾ, ಸ್ಟಾರ್ಟ್ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಪ್ಲಸ್ ಐಕಾನ್ ಕೊಟ್ಟು ಸ್ಟಾರ್ಟ್ ಅಂತ ನೇಮ್ ಕೊಟ್ಟರೆ ರೆಡಿ ಆಗಿರುತ್ತೆ. ಸೊ ಇಲ್ಲಿ ಏನು ಬರುತ್ತೆ, ಸ್ಟಾರ್ಟಿಂಗಲ್ಲಿ ಒಂದು ಇಮೇಜ್ ಬರುತ್ತೆ, ಆರ್ ಒಂದು ಆ್ಯನಿಮೇಟೆಡ್ ಗ್ರಾಫಿಕ್ ಬರುತ್ತೆ, ರೈಟ್? ಸೊ ಫಸ್ಟ್ ಇಮೇಜ್ ಆ್ಯಡ್ ಮಾಡೋದು ನೋಡೋಣ. ಇಮೇಜ್, ಸ್ಟಾರ್ಟ್ ಇಮೇಜ್. ಇಲ್ಲಿ ಏನು ಬೇಕಾದ್ರೆ ನೇಮ್ ಕೊಟ್ಕೋಬೋದು ನೀವು. ಇಲ್ಲಿ ಬಂದು ನೆಕ್ಸ್ಟ್ ಬ್ರೌಸ್ ಕೊಟ್ಟರೆ ಓವರ್ಲೆ ಹತ್ರ ಬರುತ್ತೆ. ವೇಟ್ ಅ ಮಿನಿಟ್. ಯಪ್, ಇಲ್ಲೇ ಇದೆ ಸ್ಟಾರ್ಟಿಂಗ್ ಅಂತ ನೋಡಿ. ಸ್ಟಾರ್ಟಿಂಗ್ ಸೂನ್ ಬಂತು, ಅದೇ ಫಿಟ್ ಆಗುತ್ತೆ ಕರೆಕ್ಟ್ ಸೈಜಲ್ಲಿದ್ದರೆ. ಇದಾದ ನಂತರ ಇವಾಗ ನಾವು ಸ್ಟ್ಯಾಟಿಕ್ ಇಮೇಜ್ ಹಾಕಿದ್ದೀವಿ. ಸೊ ಇದೇ ಥರ ನಮಗೆ ಆ್ಯನಿಮೇಟೆಡ್ ಕ್ಲಿಪ್ ಇರುತ್ತೆ, ಕರೆಕ್ಟ್? ಅದು ಆ್ಯನಿಮೇಷನ್ ಇರೋವಂಥದ್ದು. ಸೊ ಅದನ್ನು ಹೇಗೆ ಹಾಕೋದಂತ ನೋಡೋಣ. ಇವಾಗ ಇದನ್ನು ಸದ್ಯಕ್ಕೆ ಹೈಡ್ ಮಾಡೋಣ. ಈ ಐಕಾನ್ ಕೊಟ್ಟರೆ ಹೈಡ್ ಆಗುತ್ತೆ, ಕಣ್ಣಿಗೆ ಕಾಣಿಸಲ್ಲ. ನೆಕ್ಸ್ಟ್ ಮೀಡಿಯಾ ಸೋರ್ಸಲ್ಲಿ ಮತ್ತೆ ಸ್ಟಾರ್ಟ್ ಮೀಡಿಯಾ ನೇಮ್ ಕೊಡೋಣ. ನೇಮ್ ಡಿಫ್ರೆಂಟಾಗಿ ಇರಲಿ. ಬ್ರೌಸ್ ಮಾಡಿ, ಓವರ್ಲೆ VFX ಯಾವ ಫೋಲ್ಡರಲ್ಲಿ ಇಟ್ಟಿದ್ದೀರ ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಬಂತು. ಇಲ್ಲಿ ಇನ್ನೊಂದೇನು ನೋಡ್ಕೋಬೇಕಂದ್ರೆ ಲೂಪ್ ಅಂತ ಕೊಡಬೇಕು. ಸೊ ದಟ್ ಅದೇನು ಆ್ಯನಿಮೇಷನ್ ಇರುತ್ತೆ ನಿಮಗೆ 4 ಸೆಕೆಂಡ್ ಅಥವಾ 5 ಸೆಕೆಂಡ್ಸ್ ವೀಡಿಯೋ ಇರುತ್ತೆ, ಅದೇ ಲೂಪ್ ಆಗ್ತಾ ಇರಬೇಕಲ್ವಾ? ಸೊ ಅದಕ್ಕೆ. ಆ್ಯಂಡ್ ರೀಸ್ಟಾರ್ಟ್ ಪ್ಲೇಬ್ಯಾಕ್ ವೆನ್ ಸೋರ್ಸ್ ಬಿಕಮ್ಸ್ ಆ್ಯಕ್ಟಿವ್ ಅದೊಂದು ಇರಲಿ. ಏನಕ್ಕಂದರೆ ನೀವು ಮತ್ತೆ ಇದೇ ಸ್ಕ್ರೀನಿಗೆ ಸ್ವಿಚ್ ಆದಾಗ ಸ್ಟಾರ್ಟ್ ಆಗಲಿ ಅಂತ ವೀಡಿಯೋ ಪ್ಲೇ ಆಗೋದು. ಯಪ್, ನೋಡಿ ಇವಾಗ ಸ್ಟಾರ್ಟಿಂಗ್ ಸೂನ್. ಸೊ ಅಲ್ಲಿಗೆ ಸ್ಟಾರ್ಟ್ ರೆಡಿ ಐತೆ. ಇದೇ ಥರ ನಾವು ಇನ್ನೊಂದು ಸೀನ್ ಕ್ರಿಯೇಟ್ ಮಾಡೋಣ. ಮತ್ತು ಪ್ಲಸ್ ಮೇಲೆ ಕ್ಲಿಕ್ ಮಾಡೋದು ಗೇಮ್, ರೈಟ್? ಅದನ್ನ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ. ಎಂಡ್ ಸ್ಕ್ರೀನ್ಗೆ. ಸೊ ಇವಾಗ ಮತ್ತೆ ಎಂಡ್ ಸ್ಕ್ರೀನ್ಗೆ ಏನು ಮಾಡಬೇಕು? ಮೀಡಿಯಾ ಸೋರ್ಸ್, ಎಂಡ್ ಮೀಡಿಯಾ, ಏನು ಬೇಕಾದರೂ ಕೊಟ್ಕೊಳ್ಳಿ. ಬ್ರೌಸು, ಎಂಡಿಂಗು, ಲೂಪು, ಇಷ್ಟೇ. ಆಲ್ರೈಟ್, ಇವಾಗ ನಾವು ಗೇಮ್ ಸ್ಕ್ರೀನಿಗೆ ಹೋಗೋಣ. ಇಲ್ಲಿ ಆ್ಯಕ್ಚುಯಲ್ ಆಗಿ ಸ್ಟ್ರೀಮ್ ನಡೆಯೋದು. ಸೊ ಗೇಮ್ ಸ್ಕ್ರೀನಲ್ಲಿ ಏನೆಲ್ಲ ಬೇಕು, ಫಸ್ಟ್ ಓವರ್ಲೇ ಸೆಟ್ ಮಾಡೋಣ, ಆಯಿತಾ? ಓವರ್ಲೇಲೂ ಅಷ್ಟೇ. ಮತ್ತು ಇಮೇಜ್ ಫೈಲ್ ಆದರೆ ಇಮೇಜ್ ಫೈಲ್, ಮೀಡಿಯಾ ಸೋರ್ಸ್ ಆದರೆ ಮೀಡಿಯಾ ಸೋರ್ಸ್. ಸೊ ಓವರ್ಲೇ, ಬ್ರೌಸ್ ಮಾಡಿ, ಇಲ್ಲಿ ಓವರ್ಲೇ ಇರುತ್ತೆ. ನನ್ನ ಫೈಲ್ ಸಿಸ್ಟಮಲ್ಲಿ ಅಲ್ಲಿದೆ. ಲೂಪ್ ಒಂದು ಕೊಟ್ಬಿಡಿ. ಓಕೆ, ಓವರ್ಲೇ ರೆಡಿ ಆಯಿತು. ನೆಕ್ಸ್ಟ್ ಇನ್ನೇನು ಬೇಕು? ಗೇಮ್ ಕ್ಯಾಪ್ಚರಿಗೆ ನಾವು ಯಾವುದಾದ್ರೂ ಸದ್ಯಕ್ಕೆ ನಾನು ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಫೋನಿಂದ ಹೇಗೆ ಸ್ಟ್ರೀಮ್ ಮಾಡೋದಂತ ಹೇಳ್ತೀನಿ. ಇದಾದಮೇಲೆ ನಾವು PC ಗೇಮ್ಸ್ನ ಸ್ಟ್ರೀಮ್ ಮಾಡೋದಕ್ಕೆ ಹೋಗೋಣ. ಸೊ ಫಸ್ಟು ಫೋನಿಂದ ಲೈಕ್ BGMI ಅಥವಾ ಕಾಡೆಮ್ ಈ ಥರ ಗೇಮ್ಸ್ ಸ್ಟ್ರೀಮ್ ಮಾಡೋಕ್ಕೆ ನಿಮಗೆ ಸ್ಕ್ರೀನ್ ಮಿರರ್ ಸಾಫ್ಟ್ವೇರ್ ಬೇಕು. ಸೊ ಇದು ನೋಡ್ತಾ ಇರ್ಬೋದು, ಇದು ಡುವಾನ್ ಅಂತ ನಾನು ಯೂಸ್ ಮಾಡ್ತಿರೋ ಸಾಫ್ಟ್ವೇರ್, ಪೇಯ್ಡ್ ಸಾಫ್ಟ್ವೇರ್ ಇದು ಐಫೋನ್ಗೆ. ಸೊ ಈ ಸಾಫ್ಟ್ವೇರಿಂದ ನಾನು ಸ್ಕ್ರೀನ್ ಮಿರರ್ ಆಗ್ತಿದೆ ಇಲ್ಲಿ. ಯಪ್, ಕಾಡೆಮ್ ಗೇಮ್ ಸ್ಕ್ರೀನ್ ಮಿರರ್ ಆಗ್ತಿದೆ. ಇದು ನನ್ನ ಮೇನ್ ಗೇಮ್. ಆ್ಯಂಡ್ ಇದನ್ನು ಇವಾಗ ನನ್ನ OBS ಒಳಗಡೆ ಹಾಕಬೇಕು. ಸೊ ಬೇಸಿಕಲಿ ಇಲ್ಲಿ ಏನಿದೆ, ಈ ವಿಂಡೋ ಇದೆ ಅಲ್ವಾ, ಈ ವಿಂಡೋನ ಇಲ್ಲಿ ಫಿಟ್ ಮಾಡಬೇಕು. ಹೆಂಗೆ ಮಾಡ್ತೀವಿ ಅಂದರೆ, ಇಲ್ಲಿ ಮತ್ತೆ ಸೋರ್ಸಸ್ಸಲ್ಲಿ ಪ್ಲಸ್ ಕೊಡಿ, ಆಮೇಲೆ ವಿಂಡೋ ಕ್ಯಾಪ್ಚರ್ ಕೊಡಿ. ಇಲ್ಲಿ ಗೇಮ್ ಸ್ಕ್ರೀನ್ ನೇಮ್ ಮಾಡಿ. ನೋಡಿ ಆಲ್ರೆಡಿ ಸೆಲೆಕ್ಟ್ ಆಗಿದೆ ವಿಂಡೋ. ಆ್ಯಂಡ್ ಓಕೆ ಕೊಡಿ, ಇಷ್ಟೇ. ಆ್ಯಂಡ್ ಸೊ ಇಲ್ಲಿ ಇರೋದನ್ನು ಮ್ಯಾಕ್ಸಿಮಮ್ ಮಾಡೋಣ, ಡುವನ್ನ. ಸೊ ಇದು ಫುಲ್ ಫಿಟ್ ಆಯಿತು ಆಲ್ರೆಡಿ. ಸೊ ಬಟ್ ಓವರ್ಲೇ ಕಾಣ್ದಾಯ್ತು, ಇವಾಗ ಹಿಂದೋಗ್ಬಿಡ್ತು. ಸೊ ಅದಕ್ಕೇನು ಮಾಡೋಣ ಅಂದರೆ, ಇದನ್ನ ಸ್ವಲ್ಪ ಮೇಲೆ ಎತ್ಬಿಡೋಣ. ಆಲ್ಟ್ ಪ್ರೆಸ್ ಮಾಡಿ ಸ್ವಲ್ಪ ಮೇಲೆ ಹೋದರೆ ಇನ್ನು ಮೇಲೆ ಹೋಗುತ್ತೆ. ಇದನ್ನ ಸ್ವಲ್ಪ ಮೇಲೆ ಎತ್ಬಿಡೋಣ. ಅಲ್ಲಿಗೆ ಕರೆಕ್ಟಾಗಿ ಫಿಟ್ ಆಯಿತು. ಸೊ ಆಲ್ಟ್ ಕೀ ಪ್ರೆಸ್ ಮಾಡಿ ಇದನ್ನ ಮೇಲೆ ಕೆಳಗೆ ಮಾಡಿದ್ರೆ ಕಟ್ ಆಯ್ತಾ ಹೋಗುತ್ತೆ. ಆಲ್ರೈಟ್, ಗೇಮ್ ಸ್ಕ್ರೀನ್ ಸೆಟ್ ಆಯಿತು. ನೆಕ್ಸ್ಟ್ ಏನು, ಸ್ಟ್ರೀಮಲ್ಲಿ ನಮ್ಮ ಮುಖ ಬರಬೇಕು, ರೈಟ್? ಸೊ ಅದನ್ನೂ ಆ್ಯಡ್ ಮಾಡೋಣ. ವಿಡಿಯೋ ಕ್ಯಾಪ್ಚರ್ ಡಿವೈಸು, ವಿಡಿಯೋ ಕ್ಯಾಪ್ಚರ್ಗೂ ಆಗಿ ನನ್ನ ಮುಖ. ಯಪ್, ಇವಾಗ ಕ್ಯಾಮರಾ ಆ್ಯಡ್ ಮಾಡಬೇಕು, ಇಷ್ಟೇ.
ಸೊ ಇದರಲ್ಲಿ ನಾನು ಮತ್ತೆ ನನ್ನ ಹತ್ರ NVIDIA ಬ್ರಾಡ್ಕಾಸ್ಟ್ ಸಾಫ್ಟ್ವೇರಿಂದ ಸ್ವಲ್ಪ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಎಲ್ಲ ಹಾಕ್ಬೋದು. ಈಗ ಅದು ಸ್ಟಕ್ ಆಗಿದೆ, ಯಪ್ ಅಂತ ಕರೆಕ್ಟ್ ಲೈಟಿಂಗ್ ಇದೆ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದನ್ನೂ ಹೆಂಗೆ ಮಾಡೋದು ಅಂತ ಬೇಕಾದ್ರೆ ಹೇಳ್ಕೊಡ್ಬೋದು, ಕಮೆಂಟ್ ಸೆಕ್ಷನ್ಗೆ ಹಾಕಿ ಬೇಕು ಅಂದರೆ. ತುಂಬ ಸಿಂಪಲ್ ಇದು. ಓಕೆ, ಇದನ್ನ ಮಿನಿಮೈಸ್ ಮಾಡಿ. ಆ್ಯಂಡ್ ಈವನ್ ಡುವಾನ್ ಹೇಗೆ ಸೆಟಪ್ ಮಾಡೋದಂಥ ವೀಡಿಯೋ ಬೇಕಿದ್ರೆ ಅದು ಹೇಳಿ. ಸೊ ರಫಾಗಿ ಹಾಕೊಳ್ಳೋಣ. ಎಲ್ಲ ರೆಡಿ ಆಯಿತು. ಇವಾಗ ನಿಮಗೆ ಎಲ್ಲ ರೆಡಿ ಆದಂಗೆ ಕಾಣ್ತಾ ಇದೆ, ಆಯಿತಾ? ಬಟ್ ಏನು ರೆಡಿ ಆಗಿಲ್ಲ ಅಂದರೆ ಇಲ್ಲಿ ವಿಡಿಯೋ ಎಲ್ಲ ಬರ್ತಾ ಇದೆ ಕ್ಲೀನಾಗಿ. ಓವರ್ಲೇ ಸೆಟ್ ಆಯಿತು, ನನ್ನದು ಫೇಸ್ ಕ್ಯಾಮ್ ಸೆಟ್ ಆಯಿತು. ಆ್ಯಂಡ್ ಗೇಮ್ ಏನು ನನಗೆ ಹಿಂದೆ ತಿರ್ಕೊಂಡು ನಿಂತಿದ್ದಾನೆ ಗೋಸ್ಟ್. ಗೇಮ್ ಸ್ಕ್ರೀನ್ ಕೂಡ ಸೆಟ್ ಆಯಿತು. ಬಟ್ ಏನು ಸೆಟ್ ಆಗಿಲ್ಲ ಅಂದರೆ ಆಡಿಯೋ. ಸೊ ಆಡಿಯೋ ನಿಮಗೆ ಇಲ್ಲಿ ಕಾಣಿಸುತ್ತೆ, ಇಲ್ಲಿ ಆಡಿಯೋ ಮಿಕ್ಸರಲ್ಲಿ ನಾನು ಹೇಳಿದೆ ಲೆಫ್ಟಿಂದ ರೈಟ್ ನೋಡ್ಕೊಬರೋಣ ಅಂತ. ಏನಾಯ್ತಿದ್ದು? ಓಕೆ, ಯಾವುದು ಗೇಮ್ ಎಂಟರ್ ಆಗಿಬಿಟ್ಟು ಟ್ರೈನಿಂಗ್ ಮೋಡ್, ಇಟ್ಸ್ ಓಕೆ. ಸೊ ಆಡಿಯೋ ಇನ್ಪುಟ್ನ ಹಾಕೋದು ಶುರು ಮಾಡೋಣ. ಸೊ ಬೇಸಿಕಲಿ ಫಸ್ಟ್ ಗೇಮ್ ಆಡಿಯೋನ ರೆಕಾರ್ಡ್ ಮಾಡ್ಕೊಳ್ಳೋದು ಹೆಂಗೆ ನೋಡೋಣ. ರೆಕಾರ್ಡ್ ಅಂದರೆ ಸ್ಟ್ರೀಮ್ ಮಾಡೋದು ಹೆಂಗೆ ಅಂತ. ಆಡಿಯೋ ಔಟ್ಪುಟ್ ಕ್ಯಾಪ್ಚರ್ ಮೇಲೆ ಕೊಡಿ, ಗೇಮ್ ಆಡಿಯೋ ನೇಮ್ ಮಾಡಿ. ಸೊ ಇಲ್ಲಿ ಡಿಫಾಲ್ಟ್ ಇದೆ, ರಿಯಲ್ ಟೆಕ್, ನಂದು ರಿಯಲ್ ಟೆಕ್, ನಿಮ್ಮದು ಟ್ರೈ ಮಾಡಿ ನೋಡಿ ಯಾವುದು ಸೆಟ್ ಆಗುತ್ತೆ ಅಂತ. ಆ್ಯಡ್ ಮಾಡಿ ಆಯಿತು. ಇವಾಗ ನೋಡಿ ಇಲ್ಲಿ ಗೇಮ್ ಆಡಿಯೋ ಅಂತ ಇರೋದ್ರ ಮೇಲೆ ವೇರಿಯೇಷನ್ಸ್ ಕಾಣ್ತಿದೆಯಲ್ಲ, ದಟ್ ಮೀನ್ಸ್ ಗೇಮ್ ಆಡಿಯೋ ಸೆಟ್ ಆಗಿದೆ. ಇವಾಗ ಸ್ಟ್ರೀಮಲ್ಲಿ ಗೇಮ್ ಆಡಿಯೋ ಹೋಗ್ತಿದೆ, ಬಟ್ ನನ್ನ ವಾಯ್ಸ್ ಇನ್ನೂ ಹೋಗ್ತಾ ಇಲ್ಲ. ಈ ರೆಕಾರ್ಡಿಂಗಲ್ಲಿ ಹೋಗ್ತಾ ಇದೆ, ಬಟ್ ಸ್ಟ್ರೀಮಲ್ಲಿ ಹೋಗ್ತಾ ಇಲ್ಲ. ಸೊ ಅದಕ್ಕೆ ಆಡಿಯೋ ಇನ್ಪುಟ್ನ ಸೆಟ್ ಮಾಡಬೇಕು. ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಹಾಕಿ. ರೈಟ್, ಇವಾಗ ನನ್ನ ವಾಯ್ಸ್. ಸೊ ಇಲ್ಲಿ ಯಾವ ಮೈಕ್ ಅಂತ ಸೆಟ್ ಮಾಡಬೇಕು. ಇಲ್ಲಿ ನಂದು USB ಕ್ಯಾಮರಾಯಿಂದ ಸಹ ಮೈಕ್ ಇದೆ, ಜೊತೆಗೆ ಸ್ನೋಬಾಲ್ ಅಂತ ಸಪ್ರೇಟ್ ಮೈಕ್ ಇದೆ ನಂದು. ಸೊ ಅದನ್ನ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಈಗ ನೋಡ್ಬೋದು ಇಲ್ಲಿ ನನ್ನ ವಾಯ್ಸ್ ರೆಡಿ. ಇದಾದಮೇಲೆ ಇಲ್ಲಿ ಬೇಸಿಕಲಿ ನಿಮಗೆ ಕೆಲವೊಂದು ಸಲ ಸ್ಟ್ರೀಮ್ ಮಾಡ್ತಾ ಇರೋತ್ತಿಗೆ ಗೇಮ್ ಆಡಿಯೋ ತುಂಬ ಇರುತ್ತೆ. ಅವಾಗ ಜನ ಬಂದು ಹೇಳ್ತಾರೆ ಗೇಮ್ ಆಡಿಯೋ ತುಂಬ ಇದೆ, ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ ಅಂತ. ಆವಾಗ ಈ ಥರ ಇಲ್ಲಿ ವಾಲ್ಯೂಮ್ ರಿಡ್ಯೂಸ್ ಮಾಡ್ಕೋಬೋದು. ಅದೇ ಥರ ನಿಮ್ಮ ವಾಯ್ಸ್ ತುಂಬ ಇದ್ದರೆ ಇಲ್ಲಿ ರೆಡಿ ಮಾಡ್ಕೋಬೋದು. ಇಷ್ಟೇ. ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಹೋದರೆ ಇನ್ನೊಂದು ಕೆಲವೊಂದು ಆಪ್ಷನ್ಸ್ ಇದೆ. ಇನ್ನು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೋಬೋದು. ನಿಮಗೆ ವಾಲ್ಯೂಮ್ ಇನ್ನೂ ಜಾಸ್ತಿ ಬೇಕಂದರೆ ಆಡಿಯೋ ಮಾನಿಟರಿಂಗಲ್ಲಿ ಎಲ್ಲ ಮಾನಿಟರ್ ಆಫ್ ಇರಲಿ. ಮಾನಿಟರ್ ಆ್ಯಂಡ್ ಔಟ್ಪುಟ್ ಕೊಟ್ಟರೆ ನಿಮಗೂ ಕೇಳಿಸ್ತಾ ಇರುತ್ತೆ ನಿಮ್ಮ ವಾಯ್ಸ್ ಅಗೇನ್. ಸೊ ಅದೆಲ್ಲ ಮಾಡೋಕ್ಕೆ ಹೋಗೋದು ಬೇಡ. ಸೊ ಸೆಟ್ ಆಯಿತು. ಫೋನ್ ಇಂದ ಸ್ಟ್ರೀಮ್ ಮಾಡೋಕ್ಕೆ, ನಿಮ್ಮ ಮೊಬೈಲ್ ಗೇಮ್ಸ್ನ ಸ್ಟ್ರೀಮ್ ಮಾಡೋಕ್ಕೆ ಎಲ್ಲ ಸೆಟ್ ಆಯಿತು. ಇಷ್ಟೇ ಬೇಕಿರೋದು. ಇದಾದ ನಂತರ PC ಗೇಮ್ಗೆ ಹೋಗೋಣ. ಸೊ PC ಗೇಮ್ಗೆ ಏನು ಮಾಡೋಣ ಅಂದರೆ ಫಸ್ಟ್ ಒಂದು PC ಗೇಮ್ನ ಶುರು ಮಾಡಿಬಿಡೋಣ. ಸೊ PC ಗೇಮ್ಗೆ ಏನು ಮಾಡೋಣ ಅಂದರೆ ಒಂದು ಗೇಮ್ನ ಸ್ಟಾರ್ಟ್ ಮಾಡಿದ್ದೀನಿ, ಡಿವೋರ್ ಅಂತ. ಸೊ PC ಗೇಮ್ಗೆ ನಿಮಗೆ ಸಪ್ರೇಟ್ PC ಗೇಮ್ ಅಂತ ಸೀನ್ ಸೆಟ್ ಮಾಡ್ಬೋದು. ನಾನು ಅದನ್ನೇ ಮಾಡ್ಕೊಂಡಿರೋದು. ಬಟ್ ಸದ್ಯಕ್ಕೆ ಈ ವಿಡಿಯೋ ಬೇಗ ಮುಗ್ದು ನಿಮ್ಗೆ ಬೇಗ ನಾಲೆಜ್ ಪಾಸ್ ಆಗಲಿ ಅಂತ ನಾವು ಇಲ್ಲೇ ಆ್ಯಡ್ ಮಾಡೋಣ PC ಗೇಮ್ನ. ಸೊ ಆಲ್ರೆಡಿ ಒಂದು PC ಗೇಮ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಮೇಯ್ನ್ ಆಪ್ಷನ್ ಬಂದು ಗೇಮ್ ಕ್ಯಾಪ್ಚರ್ಗೆ ಇಲ್ಲೇ ಇದೆ. ಗೇಮ್ ಕ್ಯಾಪ್ಚರ್ ಅಂತಲೇ ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಗೇಮ್ ಕ್ಯಾಪ್ಚರ್ ಅಂತಲೇ ಇರಲಿ. ಸೊ ಇಲ್ಲಿ ಬಂದು ವಿಂಡೋ ಸ್ಪೆಸಿಫಿಕ್ ವಿಂಡೋ ಸೆಟ್ ಮಾಡಿ. ಸ್ಪೆಸಿಫಿಕ್ ವಿಂಡೋ ಅಂತ ಕೊಡಿ. ವಿಂಡೋ ಯಾವುದು ಅಂತ ನೋಡಿದ್ರೆ ಇಲ್ಲಿ ಡಿವೋರ್ ಅಂತ ಗೇಮ್ ಮಾಡ್ತಿರೋದು ನಾನು. ಸೊ ಅದನ್ನು ಸೆಟ್ ಮಾಡಿ ಓಕೆ ಕೊಡಿ. ರೈಟ್, ಇವಾಗ ಏನಾಗಿದೆ ಅಂದರೆ ಡಿವೋರ್ ಅನ್ನೋ ಗೇಮ್ ಏನೋ ಬಂತು, ಬಟ್ ನನ್ನ ಓವರ್ಲೇ ಆ್ಯಂಡ್ ನನ್ನ ಫೇಸು ಎಲ್ಲ ಹೈಡ್ ಆಗಿದೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ನನ್ನ ಫೇಸ್ ಎಲ್ಲಿದೆ, ನನ್ನ ಮುಖ ಎಲ್ಲಿದೆ ಅಲ್ವಾ, ನನ್ನ ಮುಖನ ಮೇಲೆತ್ತಿ. ಇಷ್ಟೇ ನೋಡಿ ಬಂತು. ಸೊ ಇವಾಗ ಮೊಬೈಲಿಗೆ ಸ್ವಿಚ್ ಮಾಡಬೇಕಂದ್ರೆ ನಿಮಗೆ ಇಲ್ಲಿ ಗೇಮ್ ಕ್ಯಾಪ್ಚರ್ನ ರಿಮೂವ್ ಮಾಡಿ. ಇಷ್ಟೇ ಬೇಕಾಗಿ ಇರೋದು. ಸೊ ಅಲ್ಲಿಗೆ PC ಗೇಮ್ ಸೆಟಪ್ ಆಯಿತು. ಆ್ಯಂಡ್ ಐ ಥಿಂಕ್ ಗೇಮ್ ಆಡಿಯೋ ಎಲ್ಲ ಸರಿ ಆಯಿತು. ನೆಕ್ಸ್ಟ್ ನಾವು ಅಕೌಂಟ್ ಸೆಟಪ್ ಮೇಲೆ ನೋಡೋಣ, ಲೈಕ್ ಹೆಂಗೆ ಸ್ಟ್ರೀಮ್ ಮಾಡ್ತೀರಾ ಅಂತ. ಇವಾಗ ನಿಮಗೆ ನನ್ನ ವಾಯ್ಸು, ಗೇಮ್ ಆಡಿಯೋ, ಗೇಮ್ದು ಪಿಕ್ಚರು, ನನ್ನ ಪಿಕ್ಚರು ಎಲ್ಲ ರೆಡಿ ಆಯ್ತಲ್ವಾ. ಇವಾಗ ನೆಕ್ಸ್ಟ್ ಸ್ಟ್ರೀಮಿಂಗ್ ಡೈರೆಕ್ಟು. ಸೊ ಇಲ್ಲೇನು ಮಾಡಬೇಕಂದ್ರೆ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಸ್ಟ್ರೀಮ್ಗೆ ಹೋಗಿ. ಸ್ಟ್ರೀಮಲ್ಲಿ ಯೂಸ್ ಸ್ಟ್ರೀಮ್ ಕೀ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನಿಮ್ಮ ಏನು ಲೈವ್ ಸೆಟಪ್ ಇದೆ, ಲೈವ್ ಸೆಟಪ್ಗೆ ಹೋಗಿ ಇಲ್ಲಿ ಸ್ಟ್ರೀಮ್ ಕೀ ಅಂತ ಕೊಡ್ತಾರೆ. ಇದನ್ನ ಕಾಪಿ ಮಾಡಿ, ಎಲ್ಲೂ ಶೇರ್ ಮಾಡಬೇಡಿ. ಇದನ್ನ ಹಾಗೆ ಇಲ್ಲೋಗ್ಬಿಟ್ಟು ಪೇಸ್ಟ್ ಮಾಡಿಬಿಡಿ ಅಷ್ಟೇ. ಅಲ್ಲೋಗಿ ಅಪ್ಲೈ ಕೊಡಿ ಅಷ್ಟೇ. ಇನ್ನೊಂದು ಕನೆಕ್ಟ್ ಅಕೌಂಟ್ ಕೂಡ ಮಾಡ್ಬೋದು, ಬಟ್ ನಾವು ಇದನ್ನ ಮಾಡ್ತೀವಿ ಏನಕ್ಕಂದರೆ ಕೆಲವೊಂದು ಸಲ ಬೇರೆ ಅಕೌಂಟ್ಗೆ ಸ್ಟ್ರೀಮ್ ಮಾಡೋದಿರ್ತದಲ್ವ. ಸೊ ಇದು ಬೆಟರ್ ಆಪ್ಷನ್ ಆ್ಯಕ್ಚುಲಿ. ಆ್ಯಂಡ್ ಓಬಿಯಸ್ಲಿ ನಿಮ್ಮ ಅಕೌಂಟು ಕನೆಕ್ಟ್ ಆಗಿರಲ್ಲ, ಸೇಫ್. ಆ್ಯಂಡ್ ಔಟ್ಪುಟ್ ಸೆಟ್ಟಿಂಗ್ಸು ಇಲ್ಲಿ ನೋಡ್ತಾ ಇರ್ಬೋದು. ಸದ್ಯಕ್ಕೆ 14,000 ಬಿಟ್ ರೇಟ್ ಇಟ್ಟಿದ್ದೀನಿ. ಇದು ನನ್ನ ಇಂಟರ್ನೆಟ್ ಸ್ಪೀಡ್ ಪ್ರಕಾರ ಇಡೋದು ನಾವು. ನಂದು 100 MPS ಇಂಟರ್ನೆಟ್ ಸ್ಪೀಡು. ಸೊ ಇದು ಸಾಕಾಗುತ್ತೆ 14,000 kbps. ಆ್ಯಂಡ್
ವಿಡಿಯೋದಲ್ಲಿ ಬೇಸ್ ಕ್ಯಾನ್ವಾಸ್ ರೆಸಲ್ಯೂಷನ್ ನಮಗೆ 1920 ಇಂಟು 1080 ಕೊಡ್ಬೋದು. ಸೊ ಇದನ್ನೇ ಕೊಡಿ. ಆ್ಯಂಡ್ FPS ನೋಡ್ತಾ ಇರಿ, ನಿಮಗೆ ಲ್ಯಾಗ್ ಆಗ್ತದೆ. ಈಗ ಸದ್ಯಕ್ಕೆ 60 ಇಟ್ಟಿದ್ದೀನಿ, ನಿಮಗೆ ಅಪ್ಪಿತಪ್ಪಿ ಲ್ಯಾಗ್ ಆಗ್ತಾ ಇದೆ ಅಂತ ಅನಿಸಿದರೆ 30ಗೆ ಸ್ವಿಚ್ ಮಾಡಿ, 20ಗೂ ಸ್ವಿಚ್ ಮಾಡ್ಬೋದು. ಬಟ್ ಅದೇ FPS ಕಮ್ಮಿ ಆಗ್ತಿದ್ದಂಗೆ ಗೇಮ್ ಸ್ಲೋ ಅನ್ಸಲ್ಲ, ಬಟ್ ಸ್ಲೋ ಅನಿಸುತ್ತೆ. FPS ಕಮ್ಮಿ ಆದಾಗ ಆ ಥರನೇ ಫೀಲ್ ಆಗೋದು. ಸ್ಲೋ ಅನ್ಸಲ್ಲ, ಬಟ್ ಸ್ಲೋ ಅನಿಸುತ್ತೆ. ಆ್ಯಂಡ್ ಈ ಕಡೆ ಹಾಟ್ ಕೀಸ್ ಇಟ್ಕೊಂಡು ಸ್ವಲ್ಪ ಮ್ಯಾಜಿಕ್ ಎಲ್ಲ ಮಾಡ್ಬೋದು. ಇದನ್ನ ಇನ್ನೂ ಅಡ್ವಾನ್ಸ್ಡ್ ವೀಡಿಯೋ ಬೇಕಂದರೆ ಹೇಳಿ, ಅದನ್ನ ಮಾಡೋಣ. ಸೊ ಇದಾದ ನಂತರ ನೆಕ್ಸ್ಟು ನಿಮಗೆ ಕೊಡಬೇಕಾಗಿರೋದು ಸ್ಟಾರ್ಟ್ ಸ್ಟ್ರೀಮಿಂಗ್. ಈ ಸ್ಟಾರ್ಟ್ ಸ್ಟ್ರೀಮಿಂಗ್ ಬಟನ್ ಕೊಟ್ಟರೆ, ಸ್ಟಾರ್ಟ್ ಸ್ಟ್ರೀಮಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಲೈವ್ ಶುರು ಆಗುತ್ತೆ. ಸ್ಟಾರ್ಟ್ ಸ್ಟ್ರೀಮಿಂಗ್ ಕೊಡೋಣ. ಇಲ್ಲಿ ಶುರು ಆಗುತ್ತೆ. ಅದಾದ ನಂತರ ಇಲ್ಲಿ ನಿಮ್ಗೊಂದು ಆ್ಯಡೆಲ್ಲ ಪ್ಲೇ ಆಗುತ್ತೆ. ಆಮೇಲೆ ಸ್ಟ್ರೀಮ್ ಎಂಡ್ ಮಾಡೋದಕ್ಕೆ ಎಂಡ್ ಸ್ಟ್ರೀಮ್ ಕೊಟ್ಬಿಡಿ. ಆಲ್ರೈಟ್ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಅನ್ನೋದಕ್ಕಿಂತ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದೇ ಥರ ಇನ್ನೂ ಡೌಟ್ಸ್ ಇದೆ. ಲೈಕ್ ಡುವೋನ್ ಅಂತ ನಾನು ಸ್ಕ್ರೀನ್ ಮಿರರಿಂಗ್ ಆ್ಯಪ್ ತೋರಿಸ್ತೆ, ಅದು ಹೇಗೆ ವರ್ಕ್ ಆಗುತ್ತೆ ಫೋನ್ಗೆ, ಆ್ಯಂಡ್ ಫೋನಿಂದನೇ ಹೆಂಗೆ ಸ್ಟ್ರೀಮ್ ಮಾಡೋದು, ಆ್ಯಂಡ್ ಈ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿದೆ ನಾನು, ಅದು ಹೇಗೆ, ಆ್ಯಂಡ್ ಇನ್ನೇನು ಹಾಟ್ ಕೀಸ್ ಅಂತ ಹೇಳಿದೆ, ಆ್ಯಂಡ್ ಲೈವ್ ಪ್ಯಾನಲ್ಲಿ ಅಷ್ಟೊಂದು ಬಟನ್ಸ್ ಎಲ್ಲ ಕಾಣುತ್ತೆ. ಸೊ ಈ ಥರ ತುಂಬ ಡೌಟ್ಸ್ ಇರುತ್ತೆ ನಿಮಗೂ. ಆ್ಯಂಡ್ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಕ್ಚುಲಿ ಈ ವಿಡಿಯೋ ಕೂಡ ಕಮೆಂಟ್ಸಲ್ಲಿ ನಮ್ಮ ಮಾಸ್ಟರ್ ಬ್ರೋ ಕೇಳಿದರು ಲೈವಲ್ಲಿ, ಆ್ಯಂಡ್ ನಮಗೆ ಮಾಡಬೇಕು ಅಂತ ಅನಿಸ್ತು. ಸೊ ಥ್ಯಾಂಕ್ಸ್ ಟು ಹಿಮ್ ಆ್ಯಂಡ್ ಮೀ ನಾವು ವಿಡಿಯೋ ಮಾಡ್ದೋ. ಆ್ಯಂಡ್ ನೀವು ಅಪ್ಪಿತಪ್ಪಿ ಇದನ್ನ ತುಂಬ ಫ್ಯೂಚರಲ್ಲಿ ನೋಡ್ತಾ ಇದ್ರೆ, ಆ್ಯಂಡ್ ಇದರ ಸೆಕೆಂಡ್ ಪಾರ್ಟ್ ಬಂದರೆ ಇಲ್ಲೇ ನಾನು ಐಕಾನಲ್ಲಿ ಹಾಕಿರ್ತೀನಿ. ಇದೊಂದು ಸೈಂಕ್ ಅಂತ ಬರುತ್ತಲ್ಲ ಆ ಆಪ್ಷನ್ಲಿ. ಯಾರಿಗಾದ್ರೂ ಯೂಸ್ ಆಗ್ಬೋದು. ಮೇ ಬಿ ನನ್ನ ಮಗನೇ ಎಷ್ಟೋ ವರ್ಷ ಆದಮೇಲೆ ಈ ವಿಡಿಯೋನ ನೋಡ್ಬೋದು. ಅವ್ನಿಗೂ ಲೈವ್ ಸ್ಟ್ರೀಮ್ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಅವ್ನ ಮೊಮ್ಮಗ ಅಲ್ಲ, ನನ್ನ ಮೊಮ್ಮಗ. ಸೊ ಜಾತಿ ಆಯ್ತಾ? ಆಲ್ರೈಟ್. ಸೊ ಗೊತ್ತಲ್ಲ ಏನೇನು ಮಾಡಬೇಕು ಅಂತ. ಲೈಕ್ ಮಾಡಿ ವಿಡಿಯೋನ. ಆ್ಯಂಡ್ ಈ ವಿಡಿಯೋಯಿಂದ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಅವ್ರಿಗೆ ಹೆಲ್ಪ್ ಆಗುತ್ತೆ, ನಮ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.